ಶ್ರೀಕೃಷ್ಣನ ಭಗವಾನ್ ಸ್ವರೂಪವಿರುವ ಸಮಯ ಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಬರೆಯಲ್ಪಟ್ಟಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಮೂಡಿಬಂದಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೇಕೃತ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಕಲಶ ಸಂಖ್ಯೆ 108 ಮೋಕ್ಷೇತು ತಿರೋಧಾನಾತ್ ಬಂಧತ್ವಾತ್ ಸ್ವಯಮೇವ ಚ ಮೋಕ್ಷೇತು ತಿರೋಧಾಯಿ ಭಾವತ್ವಾತ್ ತನ್ನಿಷಿಧ್ಯತೆ. ಮೋಕ್ಷ ಹೇತುವನ್ನು ತಿರೋಧಾನಗೊಳಿಸುವಂಥ ಯಾವ ಭಾವ ಇದೆ ಅವುಗಳದ್ದು ನಿಷೇಧನ ಇದೆ. ಯಾಕೆ ನಿಷೇಧ ಇದೆ ಅಂತಂದ್ರೆ ಅದು ಸ್ವಯಂ ಬಂಧರೂಪ ಇದೆ. ಸ್ವಯಮೇವ ತಾನಾಗೇನ ಅದು ಬಂಧರೂಪ ಇದೆ. ಅದರ ಸಲುವಾಗಿ ಅದು ಮೋಕ್ಷದ ಕಾರಣ ಆಗುವುದು ಸಾಧ್ಯ ಇಲ್ಲ. ನೋಡ್ರಿ, ಈ ಮಾತಂತೂ ಯಾವ ಶುಭ ಭಾವ ಆತ್ಮಕ್ಕೆ ಸಂಬಂಧಿಸಿದ ಹಾಗೆ ಆಗಮಾನುಸಾರ ಚಿಂತನ ರೂಪದ ಭಾವ, ಆ ಭಾವದ ಪ್ರಭಾವದಿಂದ ಆಗುವಂಥ ಅತ್ಯಂತ ವಿಶುದ್ಧ ಪರಿಣಾಮ. ಇದು ಬಂಧದ ಹೇತು ಇದೆ. ಮೋಕ್ಷದ ಹೇತುವನ್ನು ಕಾರಣವನ್ನು ತಿರೋಧಾನಗೊಳಿಸುವಂಥದ್ದು ಇದೆ. ಅದರ ಸಲುವಾಗಿ ಅದನ್ನು ನಿಷಿದ್ಧನ ಇದೆ ಅನ್ನುವ ಮಾತ ನನಗನ್ನಿಸುವ ಮಟ್ಟಿಗೆ ಒಂದು ಸಮಯ ಸಾರ ಪರಮಾಗಮದೊಳಗನ ಉಪಲಬ್ಧ ಆಗ್ತಿದೆ. ಅನ್ಯತ್ರ ಈ ಪ್ರಕಾರದ ಸ್ಪಷ್ಟ ಮಾತ ಉಪಲಬ್ಧ ಆಗುವುದು ಕಠಿಣ ಇದೆ. ಅದರ ಸಲುವಾಗಿ ಜಿನಾಗಮ ಅಪಾರ, 12 ಅಂಗರೂಪದ ಜಿನಾಗಮ ಅಪಾರ. ಕಾಲ ಅನಾದಿ, ಜೀವ ಅನಾದಿ, ಭವಸಾಗರತ ಅನಂತವಿದೆ ಅಂಥೇಳಿ ಯೋಗಿಂದು ದೇವರು ಹೇಳಿದರು. ಅನಾದಿ ಕಾಲದಿಂದ ಇಂಥ ಉತ್ಕೃಷ್ಟ ಮನುಷ್ಯ ಭವ ಮತ್ತು ಈ ಮಾತು ಕೇಳಲಿಕ್ಕೆ ಸಿಗೋದು ಅಥವಾ ಓದಲಿಕ್ಕೆ ಸಿಗೋದ ವಿಚಾರ ಮಾಡಿದ್ರೆ ಎಷ್ಟು ದುರ್ಲಭ ಇದೆ. ದುರ್ಲಭ ಅನ್ನುವಂಥ ಶಬ್ದ ಎಷ್ಟು ಸಾಮಾನ್ಯ ಆಗ್ತಿದೆ ಅಂದ್ರೆ ಕಮ್ಮಿ ಬೆಲೆಯುಳ್ಳದ್ದಾಗ್ತಿದೆ. ನೋಡ್ರಿ, ಹೊರಗಿನ ಮಾತಂತೂ ಇಲ್ಲವೇ ಇಲ್ಲ. ಬಾಹ್ಯದೊಳಗೆ ಏನಾದರೂ ಕೋಲಾಹಲ ಮಾಡಿ ಮೋಕ್ಷ ಮಾರ್ಗವನ್ನು ಗಿಟ್ಟಿಸಿಕೊಳ್ಳಬಹುದು ಅನ್ನೋದಂತೂ ಇಲ್ಲವೇ ಇಲ್ಲ. ಸಿಗ್ತಿದೆ ಅನ್ನುವ ಮಾತನ ಇಲ್ಲ, ಭ್ರಾಂತಿ ಇದೆ. ಆದರೆ ಯಾವ ಆಗಮಾನುಸಾರ ಜಿನಪ್ರಭುವಿನಿಂದ ಪ್ರತಿಪಾದಿಸಲ್ಪಟ್ಟಂಥ ಆತ್ಮತತ್ವದ ಯಾವ ಪ್ರಕಾರ ಸ್ವರೂಪ ಇದೆಯೋ ಆ ಪ್ರಕಾರದ ಸ್ವರೂಪದ ಚಿಂತನ ಮಾಡುವಂಥದ್ದು ಯಾವ ಜೀವದ ಪ್ರಕ್ರಿಯೆ ಇದೆಯಲ್ಲ, ಅದು ಮೋಕ್ಷ ಹೇತುವನ್ನು ತಿರೋಧಾನಗೊಳಿಸುವುದರಿಂದ ನಿಷಿದ್ಧ ಇದೆ ಅಂಥೇಳಿ ಹೇಳಬೇಕಾದ್ರೆ ಅಲ್ಲಿ ಯಾವ ಪ್ರಕಾರ ಮೋಕ್ಷದ ಸಲುವಾಗಿ ಮತ್ತು ಮೋಕ್ಷ ಹೇತುವಿನ ಸಲುವಾಗಿ ಸಂಪೂರ್ಣವಾದಂಥ ಒಂದು ಪರಮ ನಿರಪೇಕ್ಷತೆ ಇರಬೇಕು ಅನ್ನೋದ ನಾವು ಇಲ್ಲಿ ಅಂದಾಜನ ಮಾಡಬಹುದಾಗಿದೆ. ಲೋಕದ ಜನರಿಗೆ ಇಂಥ ಮಾತ ಯಾವಾಗ ತಪ್ಪಿ ಕಿವಿ ಮೇಲೆ ಬಿದ್ದರೆ ವಚನ ಆಗೋದು ಸಾಧ್ಯ ಇಲ್ಲ. ನಮಗನಿಸ್ತಿದೆ, ನಾವು ಇಷ್ಟು ವರ್ಷಗಳಿಂದ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ, ಆದ್ರೂ ಕೂಡ ನಮಗಿನ್ನೂ ಆತ್ಮನ ಅನುಭೂತಿ ಯೋಗ್ಯ ಪ್ರವೃತ್ತಿ ಆಗ್ತಾ ಇಲ್ಲಲ್ಲ ಅಂಥೇಳಿ ಅನ್ನಿಸ್ತಾ ಇದೆ. ಈ ಮಾತು ಸತ್ಯ ಇದ್ರೂ ಕೂಡ, ಸತ್ಯವೇ ಇದೆ, ಸತ್ಯ ಇದ್ರೂ ಕೂಡ ಇದು ಅರಗಿಸಿಕೊಳ್ಳಲಾಗದೇ ಇರುವಂಥ ಮಾತನ್ನು
ನಾವು ಕೇಳ್ತಾ ಇದ್ದೇವೆ ಅಥವಾ ಓದುತ್ತಾ ಇದ್ದೇವೆ, ಶಾಂತ ಚಿತ್ತದಿಂದ ಅದನ್ನು ಒಂದು ಪ್ರಕಾರ ತಿಳಿದುಕೊಳ್ಳುವ ಉದ್ಯಮ ಮಾಡ್ತಾ ಇದ್ದೇವಲ್ಲ, ಇದುವೇ ದೀರ್ಘ ಕಾಲದವರೆಗೆ ಸ್ವಾಧ್ಯಾಯ ಮಾಡಿದ್ದರ ಉಪಲಬ್ಧಿ ಅಂಥೇಳಿ ನಮ್ಮಷ್ಟಕ್ಕೆ ನಾವು ಸಂತೋಷ ಪಡಬಹುದಾಗಿದೆ ಮತ್ತು ಮುಂದೆ ಉದ್ಯಮ ಮಾಡಬಹುದಾಗಿದೆ. ಅದರಲ್ಲೇ ಉದ್ಯಮ ಮಾಡಬಹುದಾಗಿದೆ. ಸಂತೋಷ ಸೀಮಿತ ಯಾವುದರ ಸಲುವಾಗಿ ಅಂತಂದ್ರೆ, ಇಂಥ ಪರಮ ಚರಮಸೀಮೆಯ ಮಾತು ನಮಗೆ ಕೇಳಲಿಕ್ಕೆ ಅಥವಾ ಓದಲಿಕ್ಕೆ ಸಿಕ್ಕಿದೆಯಲ್ಲ, ಇಂಥ ನಿಕೃಷ್ಟ ಕಾಲದೊಳಗೆ ಅದು ಕೂಡ ಭೌತಿಕವಾದ ಐಂದ್ರಿಯ ಸುಖ, ಬಾಹ್ಯ ಖ್ಯಾತಿ, ಪೂಜೆ, ಲಾಭ, ಇದು ಪ್ರತಿಯೊಂದು ಕ್ಷೇತ್ರದೊಳಗೆ ತಾಂಡವ ಆಡ್ತಾ ಇರೋ ವೇಳೆದೊಳಗೆ, ಪ್ರತಿಯೊಂದು ಕ್ಷೇತ್ರದೊಳಗೆ, ಧರ್ಮಕ್ಷೇತ್ರವನ್ನೂ ಬಿಡಲಿಲ್ಲ, ಪ್ರತಿಯೊಂದು ಕ್ಷೇತ್ರದೊಳಗೆ ತಾಂಡವ ಆಡ್ತಾ ಇರೋ ವೇಳೆದೊಳಗೆ ಹೀಗೆ ಶಾಂತ ಚಿತ್ತದಿಂದ ಈ ಭಾವ ಮೋಕ್ಷ ಹೇತುವನ್ನು ತಿರೋಧಾನಗೊಳಿಸುವಂಥದ್ದು ಇದೆ, ಅದರ ಸಲುವಾಗಿ ನಿಷಿದ್ಧನ ಇದೆ ಅನ್ನುವ ಮಾತ ನಮ್ಮ ಕರ್ಣಪಟಲದ ಮೇಲೆ ಬೀಳೋದು, ಮನಸ್ಸಿನವರೆಗೆ ತಲುಪೋದು, ಎಲ್ಲೋ ಒಂದು ಮೂಲೆಯೊಳಗ ಹೌದು ಅಂಥೇಳಿ ಒಪ್ಪಿಕೊಳ್ಳುವುದು, ಇದು ಮಹಾನ್ ಉಪಲಬ್ಧಿ ಇದೆ. ಇದು ಕೇವಲ ಇಷ್ಟೇ ಜೀವನಗಳಿಗೆ ಸೀಮಿತ ಇದೆ. ಏನು ಹೇಳ್ತಾ ಇದ್ದಾರೆ ನಡೆಯುವ ಒಂದಿಷ್ಟು ಪೂರ್ತಿ ಓದೋಣ. ಇಲ್ಲಿ ಶುಭ ಅಶುಭ ಕ್ರಿಯೆಗಳ ರೂಪದ ಯಾವ ಆಚರಣೆಯ ರೂಪ ಚಾರಿತ್ರವಿದೆ ಅದು ಮಾಡಲು ಯೋಗ್ಯವಿಲ್ಲ. ಹಾಗಂದ್ರೆ ಇಲ್ಲಿ ಶುಭ ಅಶುಭ ಕ್ರಿಯೆಗಳ ರೂಪದ ಚಾರಿತ್ರ ಅಂದ್ರಲ್ಲ, ಇದನ್ನು ಇನ್ನೊಂದು ಸಲ ತಿರುವಿ ಹಾಕಿ ನೋಡಿದರೆ ಜಿನೇಂದ್ರೋಪದಿಷ್ಟ ಆತ್ಮತತ್ವದ ಸ್ವರೂಪ ಏನಿದೆಯೋ ಆ ಪ್ರಕಾರ ಅದರದ ಚಿಂತನೆ ಮಾಡೋದು ಏನಿದೆ, ಇದು ನನ್ನ ಸಲುವಾಗಿ ನನಗೆ ಅಶುಭ ಇದೆ. ಇದೇಂದ್ರೆ ಧೈರ್ಯ ಕೇಳಲಿಕ್ಕೆ, ಕೇಳುವ ಪ್ರಯತ್ನ ಮಾಡೋದು, ಧೈರ್ಯದಿಂದ ಕೇಳೋದು. ಜಿನೇಂದ್ರೋಪದಿಷ್ಟವಾದಂಥ ಆತ್ಮತತ್ವ ಅರ್ಥಾತ್ ಜೀವತತ್ವದ ಯಾವ ನೈಜ ಸ್ವರೂಪ ಇದೆಯೋ ಆ ಸ್ವರೂಪದ ಚಿಂತನ ಮಂಥನ ನಾನು ಮಾಡ್ತಾ ಇದ್ದರೆ ಅದನ್ನು ನನ್ನ ಸಲುವಾಗಿ ಅಶುಭ ಇದೆ. ಒಂದು ಮಾತು ಅಶುಭ ಇದೆ, ಆದ್ರೆ ಶುಭದ ಬಂಧಕ ಕಾರಣ ಇದೆ. ಸ್ಪಷ್ಟ ಐತೇನ್ರಿ? ಯಾವ ಮಾತ? ಜಿನೇಂದ್ರೋಪದಿಷ್ಟವಾದಂಥ ಒಬ್ಬರಲ್ಲ, ಅನಂತ ಕೇವಲಿಗಳು, ಅನಂತ ಚೌಬೀಸಿಗಳು ಯಾವ ಜೀವತತ್ವದ ನಿರೂಪಣೆ ಮಾಡಿದಾರಲ್ಲ, ಅದರದ ಚಿಂತನೆ ಮಾಡುವಂಥ ಯಾವ ಪ್ರಕ್ರಿಯೆ ಇದೆ ಅದು ನನ್ನ ಸಲುವಾಗಿ ಶುಭದ ಬಂಧಕ ಕಾರಣ ಇದೆ, ಆದ್ರೆ ನನ್ನ ಕಲ್ಯಾಣದ ಸಲುವಾಗಿ ಅಶುಭ ಇದೆ. ನನಗಂತೂ ಅನ್ನಿಸ್ತಿದೆ ಈ ಮಾತ ಕೇವಲ ನನಗೆ ಉಪಲಬ್ಧ ಆಗಿದೆ. ಪ್ರತಿಯೊಬ್ಬರು ನಿಮಗೆ ಹೇಗೆ ಅನ್ನಿಸ್ತಿದೆ ಅದು ನೀವು ವಿಚಾರ. ಯಾಕೆ ಅಂತಂದ್ರೆ ಹೆಚ್ಚು ಕಡಿಮೆ ಹುಟ್ಟಿದ ಆರಂಭದಿಂದ ಜೈನಾಚರಣೆ ಮತ್ತು ತತ್ವ, ಶ್ಲೋಕ ಮೊದಲಾದವುಗಳ ಪಾಠ, ಸ್ತುತಿ ಪಾಠ ಮೊದಲಾದವುಗಳನ್ನು ಕೇಳ್ತಾ ಮಾಡ್ತಾನೆ ಬೆಳೆದಿರುವಂಥ ನನಗನ್ನಿಸ್ತಿದೆ ಈ ಮಾತ ಕೇವಲ ನನ್ನ ಸಲುವಾಗಿದೆ. ಏನ? ಜಿನೇಂದ್ರ ಪ್ರಭು, ಅನಂತ ಕೇವಲಿಗಳು, ಅನಂತ ಚೌಬೀಸಿಗಳ ವಿಶ್ವದ ಯಾವ 6 ದ್ರವ್ಯ 7 ತತ್ವ 5 ಅಸ್ಥಿಕಾಯ 9 ಪದಾರ್ಥಗಳ ಸ್ವರೂಪದ ಪ್ರತಿಪಾದನೆ ಮಾಡಿದರೋ ಅದರಲ್ಲಿ ಬರುವಂಥ ಜೀವದ್ರವ್ಯ, ಜೀವತತ್ವ, ಜೀವಾಸ್ತಿಕಾಯ, ಜೀವ ಪದಾರ್ಥದ
ಯಾವ ಪ್ರಕಾರ ಭಾವಲಿಂಗಿ ಸಂತರುಗಳ ಅರಿತು ತಿಳಿದು ಉಪದೇಶಿಸ್ತಾ ಬಂದರೋ ಆ ಜೀವ ತತ್ವದ ನಾನು ಸೂಕ್ಷ್ಮ ಚಿಂತನೆ ಮಾಡ್ತಾ ಇರೋದೇನಿದೆ ಅದು ನನಗ ಬಂಧದ ಕಾರಣ ಇದೆ. ಅದೇ ಜಿನಾಗಮದಲ್ಲಿ ಅದನ್ನು ಶುಭದ ಬಂಧ ಅಂದಿದ್ದಿರಬಹುದು, ಅದರ ಬಂಧದ ಕಾರಣ ಇದೆ. ಆಯಿತು, ಶುಭದ ಬಂಧದ ಕಾರಣ ಇದೆ. ಆದರೆ ಈ ನನ್ನ ಮನುಷ್ಯ ಭವ, ಈ ಜಿನವಾಣಿಯ ಸಂಯೋಗ, ಈ ಜಿನವಾಣಿಯ ಜೊತೆಗೆ ಉದ್ಯಮ ಮಾಡ್ತಾ ಇರುವಂಥ ದೀರ್ಘ ನನ್ನ ಸಮಯ ಎಲ್ಲವನ್ನೂ ಅದು ಅಶುಭ ಮಾಡುವಂಥದ್ದು. ಅದರ ಸಲುವಾಗಿ ಅಶುಭ ಇದೆ ಅದ. ಯಾಕೆಂತಂದ್ರೆ ಇದರದ್ದು ಶುಭ ಫಲ ಯಾವುದರ ಇತ್ತು ಅಂತಂದ್ರೆ ಅದು ಪ್ರತ್ಯಕ್ಷ ಅನುಭೂತಿ ಇದೆ. ಇದೇನಿದೆಯಲ್ಲ ದೀರ್ಘ ಕಾಲದವರೆಗೆ ನಂದ ಜಿನವಾಣಿಯ ಜೊತೆಗೆ ಉದ್ಯಮ ನಡೆದದ್ದೇ ಇದೆ. ಇಷ್ಟೆಲ್ಲ ಭಾಷ್ಯದೊಳಗೆ ಅನುಕೂಲತೆ ಇದೆ. ಏನು ಅನುಕೂಲತೆ? ಏನು ಅನುಕೂಲತೆ ಹೇಳ್ರಿ ನೋಡೋಣ. ದೇಹಕ್ಕೆ ಸಂಬಂಧಿಸಿದ ಅನುಕೂಲತೆ ಹೇಳ್ತಾ ಇಲ್ಲ. ದೇಹಕ್ಕೆ ಸಂಬಂಧಿಸಿದ ಅನುಕೂಲತೆ ತಾನಾಗೆ ನಾಯಿ ಹಾಗೆ ಬರ್ತಿದೆ. ಅದು ಸಿಪ್ಪೆಯ ಹಾಗೆ ಇರ್ತಿದೆ, ಹಣ್ಣಿನ ಜೊತೆ ಇರುವ ಸಿಪ್ಪೆಯ ಹಾಗೆ ಇರ್ತಿದೆ. ಅದಕ್ಕೇನು ಮಹತ್ವ ಇಲ್ಲ. ಅನಂತ ಬಾರಿ ಸಿಕ್ಕದ್ದು ಇದೆ, ಅನಂತ ಬಾರಿ ಅದರ ಫಲಸ್ವರೂಪವಾಗಿ ಭವಸಮುದ್ರದೊಳಗೆ ಮುಳುಗಿದ್ದಾಗಿದೆ ಆಳದವರೆಗೆ. ಹಾಗಾದ್ರೆ ಅನುಕೂಲ ಯಾವುದಕ್ಕೆ ಹೇಳಿದೆ? ಸದೈವ ಇದರದ ಅವಲಂಬನೆ ಇದೆಯಲ್ಲ. ಆ ಅನುಕೂಲತೆಯನ್ನ ಈ ಜೀವತತ್ವದ, ಜೀವ ಪದಾರ್ಥದ, ಜೀವದ್ರವ್ಯದ, ಜೀವಾಸ್ತಿಕಾಯದ ಸ್ವರೂಪವನ್ನ ಜಿನೇಂದ್ರ ಪ್ರಭು ಅಥವಾ ಕ್ರಮವಾಗಿ ಪರಂಪರಾಗತವಾಗಿ ಭಾವಲಿಂಗಿ ಸಂತರುಗಳಿಂದ ಯಾವ ಪ್ರಕಾರ ನನ್ನವರೆಗೆ ಉಪಲಬ್ಧ ಆಗಿದೆ ಅದರದ ಚಿಂತನ ಮಾಡೋದ ಇದು ನನ್ನ ಇಷ್ಟೆಲ್ಲ ಅನುಕೂಲತೆಯನ್ನು ಅಶುಭಗೊಳಿಸುವಂಥದ್ದಾಗಿದೆ. ಇದರದ ಶುಭ ಫಲ ಏನಾದರೂ ಇದೆ ಅಂತಂದ್ರೆ ಪ್ರತ್ಯಕ್ಷ ಆತ್ಮನ ಅನುಭೂತಿ ಇದೆ. ಇದನ್ನೆಲ್ಲ ಅಶುಭಗೊಳಿಸುವಂಥದ್ದಿದೆ ಅರ್ಥಾತ್. ಹಾಗಾದರೆ ಶುಭ ಫಲ ಏನ? ಪ್ರತ್ಯಕ್ಷ ಆತ್ಮನ ಅನುಭೂತಿಯ ಶುಭದ ಬಂಧ ಆಗ್ತಿದೆಯಲ್ಲ. ಅರೆ ಬಂಧ ಏನಿದೆ, ಆ ಬಂಧ ಈ ಜೀವನಿಗೆ ಅನಾದಿ ಮಾರ್ಗದೊಳಗನ್ನು ಕೊಂಡೊಯ್ತಿದೆಯಲ್ಲ, ಬೇರೆ ಮಾರ್ಗದೊಳಗಿಲ್ಲ. ಅದರ ಸಲುವಾಗಿ ಶುಭ ಕರ್ಮದ ಬಂಧ ಆಗ್ತಿದೆ, ಅರ್ಥಾತ್ ಬಂಧ ಮಾರ್ಗ ಶಾಶ್ವತ ಉಳಿತಿದೆ. ಇದೇನು ಲಭಿಸಿದೆ ಇದನ್ನೆಲ್ಲ ಅಶುಭಗೊಳಿಸ್ತಿದೆ, ಅರ್ಥಾತ್ ಅನುಭೂತಿಯಿಂದ ನಾನು ಎಷ್ಟು ಸಮಯ ಇದರಲ್ಲೇ ರುಚಿಸ್ತಾ ಇದೆಯೋ, ಎಷ್ಟು ಸಮಯ ನಾನು ಇದರಲ್ಲೇ ಉಳಿತೇನೆಯೋ ಅಷ್ಟು ಸಮಯ ನನಗೆ ಉಪಲಬ್ಧವಾದಂಥ ಇದೆಲ್ಲ ಅನುಕೂಲತೆಯನ್ನು ನಾನು ಅಶುಭ ಮಾಡಿಕೊಂಡ ಹಾಗೆ. ಎಷ್ಟು ತಿಳಿತಿದೆ ನೋಡ್ರಿ. ಇಲ್ಲಿ ಶುಭ ಅಶುಭ ಕ್ರಿಯೆಗಳ ರೂಪದ ಕ್ರಿಯೆ ಇದೆ. ಯಾವುದು ಶುಭ ಕ್ರಿಯೆ ಇದೆ, ಯಾವುದು ಅಶುಭ ಕ್ರಿಯೆ ಇದೆ, ಸ್ಪಷ್ಟ ಶುಭ ಕ್ರಿಯೆ ಯಾವುದಿದೆ, ಅಶುಭ ಕ್ರಿಯೆ ಯಾವುದಿದೆ. ಇಲ್ಲಿ ಈ ಸಮಯದಲ್ಲಿ ಎರಡೂ ಅದಾವೇನು? ಒಂದೇ ಇದೆ, ಎರಡೂ ಅದಾವ. ಶುಭ ಯಾವುದಿದೆ? ಪುಣ್ಯಕರ್ಮದ ಬಂಧ ಆಗ್ತಾ ಇದೆ, ಅದು ಶುಭ ಕ್ರಿಯೆ. ಅಶುಭ ಯಾವುದಿದೆ? ಬಂಧದ ನಿರೋಧ ಆಗ್ತಾ ಇಲ್ಲ, ಅದು ಅಶುಭ. ಬಂಧದ ನಿರೋಧ ಆಗ್ತಾ ಇಲ್ಲ. ಬಂಧದ ನಿರೋಧ ಯಾವುದರಿಂದ ಆಗುವುದ? ಬಂಧದ ನಿರೋಧ ಸಂವರ ಅರ್ಥಾತ್ ಆತ್ಮನ ಅನುಭೂತಿಯಿಂದ, ಆತ್ಮನ ಚರ್ಚೆಯಿಂದ ಆಗುವುದಿಲ್ಲ. ಹಸಿವೆಯ ಬಾಧೆ ಯಾವುದರಿಂದ ತನೆಯುವುದ? ಆಹಾರ ಗ್ರಹಣ ಮಾಡುವುದರಿಂದ ತನೆಯುವುದ.
ಆಹಾರ ಬೇಕಾದಂಥ ಉಚ್ಚ ಕೋಟಿದ್ದ ಇದ್ರೂ ಸ್ವಯಂ ನನಗೆ ಅತ್ಯಂತ ರುಚಿಸುವಂಥದ್ದು ಇದ್ರೂ ನನಗೆ ಪರಮ ಲಾಭದಾಯಕ ಇದ್ರೂ ನಾನು ಅದರ ಸೇವನೆ ಮಾಡಿದ್ದನ ಅದು ಎಷ್ಟು ರುಚಿಕರ ಇದೆ, ಅದು ನನಗೆ ಎಷ್ಟು ಅಭೀಷ್ಟ ಇದೆ, ಅದೆಷ್ಟು ಪರಿಶುದ್ಧ ಇದೆ ಅನ್ನೋದರ ಚಿಂತನೆಯನ್ನು ನಾನು ಮಾಡಿದರೆ ಅದು ನನ್ನ ಬಾಧೆಯ ಸಲುವಾಗಿ ಏನಾಯಿತು? ಅಶುಭಕರ ಆಯ್ತಲ್ಲ. ಶುಭ ಎಲ್ಲಿ ಆಯ್ತು ರೀ? ಶುಭ ಎಲ್ಲಿ ಆಯ್ತು? ಶುಭ ಎಲ್ಲಿ ಆಯ್ತು ಹೇಳ್ರಿ? ಸಂಸಾರಕ್ಕೆ ಸಂಬಂಧಿಸಿದ ಅರ್ಥಾತ್ ಆ ಭೋಜನ ಎದುರಿಗೆ ಏನಿದೆ ಅದನ್ನು ಬಿಟ್ಟು ಉಪಯೋಗ ಅನ್ಯತ್ರ ಹೋಗಲಿಲ್ಲಲ್ಲ ಅಂಥೇಳಿ ಶುಭ. ಅದರ ಬಟ್ಟೆಯನ್ನು ತುಂಬೋದಿಲ್ಲ, ಕ್ಷುಧಾ ಬಾಧೆಯನ್ನು ದೂರ ಆಗುತ್ತೆ. ಪ್ರತ್ಯಕ್ಷ ದುಡಿತಾ ಇಲ್ಲ, ಪ್ರತ್ಯಕ್ಷ ಶಾರೀರಿಕ ಶ್ರಮ ಮಾಡ್ತಾ ಇಲ್ಲ, ಯಾವುದೇ ಎದುರಿಗೆ ಇದೆಯೋ ಉಪಲಬ್ಧ ಭೋಜನದ ತಟ್ಟೆ ಅದರದ್ದು ಮಹಿಮೆ ಮಾಡ್ತಾ ಇದೆ. ಅದು ಎಂಥದ್ದೇನೆ? ನನಗೆ ರುಚಿಸುವಂಥದ್ದಿದೆ, ಪರಮಶುದ್ಧ ಪ್ರಾಸುಕ ಇದೆ. ಆದ್ರೆ ಅದರ ಸೇವನೆ ಮಾಡದೇ ಇದ್ರೆ ಅದು ನನಗೆ ಅದೇನು ಲಭಿಸಿದೆ ಅಲ್ಲ, ಆ ಲಭಿಸಿದುದರ ವಿರಾಧನೆ ರೂಪದ ಅಶುಭ ಇದೆ ನನ್ನಲ್ಲಿ. ತಿಳ್ಕೊಳ್ಳುವ ಪ್ರಯತ್ನ ಮಾಡೋದ, ಪ್ರಯತ್ನ ಮಾಡುವ ಒಂದು ಉದ್ದೇಶದಿಂದನೇ ಇಲ್ಲಿಯವರೆಗೆ ಅನೇಕ ಪ್ರಕಾರದ ಕಷ್ಟ ಹೊರಗಡೆ ಇದ್ರೂ ಕೂಡ ನಿಜವಾಗಿ ಏನು ಕಷ್ಟ ಇಲ್ಲ ಅನ್ನಿಸ್ತಿದೆ ರೀ ನಮ್ಗೆ. ಕಷ್ಟ ಏನಿದೆ? ಭಾವಲಿಂಗಿ ಸಂತರನ್ನ ಅರಸಿಕೊಂಡ ಆತ್ಮಾಭಿಲಾಷಿ ಜೀವರುಗಳ ಇಡೀ ದಿವಸ ಕಾನನವನ್ನೆಲ್ಲ ಸುತ್ತದೆ. ಇಡೀ ದೇವ ದರ್ಶನ ಆದ ನಂತರ ಮುನಿಗಳೇ ಯಾರಾದರೂ ಅದರ ನೋಡೋಣ ಅಂಥೇಳಿ ಹೋದಂಥ ಆ ಆತ್ಮಾರ್ಥಿ ಜೀವರುಗಳ ಪುರುಷರ ಇಡೀ ದಿವಸ ಸುತ್ತ. ಇನ್ನೇನು ಊಟ ಸಮಯ ಆಯ್ತಲ್ಲ, 12 ಗಂಟೆ ಆಯ್ತಲ್ಲ, ಇಲ್ಲ ಅಲ್ಲಿರ್ಬಹುದೇನ, ಇಲ್ಲಿರ್ಬಹುದೇನ, ಅದೊಂದು ಬೆಟ್ಟ ಹತ್ತಿ ನೋಡಿದ್ರು, ಅಲ್ಲೇನಾದರೂ ಗುಹೆ ಇರಬಹುದೇನ, ಅಲ್ಲಿ ದೊಡ್ಡ ದೊಡ್ಡ ವೃಕ್ಷಗಳು ಕಾಣಿಸ್ತಾವ ನೋಡು, ಅದರ ಹಿಂದೇನಾದರೂ ಇರಬಹುದೇನ. ಹಾಗೆಯೇ ಮುಂದೆ ಅಭಿಲಾಷೆ ಇದಕ್ಕೆ ಅಂತಾರೆ. ಅಭಿಲಾಷೆ ಸಮಯದ ಸೀಮೆಗೆ ಬದ್ಧ ಇತ್ತು ಅಂತಂದ್ರೆ ಅದು ಅಭಿಲಾಷೆನೇ ಅಲ್ಲ. ಅಲ್ಲಿರ್ಬಹುದೇನ, ಇಲ್ಲಿರ್ಬಹುದೇನ, ಇನ್ನೊಂದು 4 ಹೆಜ್ಜೆ ಹೋದ್ರೆ ಸಿಗಬಹುದೇನ, ಆ ನದಿ ತೀರದೊಳಗೆ ಇರಬಹುದೇನ, ಈ ಸರೋವರದ ದಡದಲ್ಲಿ ಇರಬಹುದೇನ. ಈ ಪ್ರಕಾರ ಹುಡುಕ್ತಾ ಹುಡುಕ್ತಾ ಇಡೀ ದಿವಸ ಕಳೀತಿದ್ದೆ. ಸೂರ್ಯಾಸ್ತ ಆಗೋದಕ್ಕೆ ಕಾಣಿಸ್ತಿದೆ. ಇನ್ನೇನು ಸ್ವಲ್ಪ ಸಮಯದೊಳಗೆ 1 ಗಂಟೆಯೊಳಗೆ ಸೂರ್ಯಾಸ್ತ ಆಗೋದ. ಹಾಗೂ ಅವ್ರದ ಅಭಿಲಾಷೆ ಕುಂದುವುದಿಲ್ಲರಿ. ಸಿಕ್ಕೇ ಸಿಗ್ತಾರೆ ಅನ್ನೋ ಊಟ ಅಂತೂ ಇಲ್ಲ, ಸಾಯಂಕಾಲದ ಆಹಾರನೂ ಇಲ್ಲ, ವಾಸ ನೀರು ಕುಡಿಲಿಕ್ಕೇನೋ ಇನ್ನು ಮನೆ ತಲುಪೋದು ಸಾಧ್ಯ ಇಲ್ಲ. ಈ ವಿಕಲ್ಪ ಬಂದರ ಅವ ಆತ್ಮಾರ್ಥಿನ ಅಲ್ರಿ. ಅದಕ್ಕೆ ಇಂದ ನಮಗೇನೂ ತಿಳಿಯುವುದಿಲ್ಲ ಅಂಥೇಳಿ 2007 ಕೊನೆ ಬೆಂಗಳೂರು ಶಿಬಿರದೊಳಗೆ ಅಪ್ಪಾಜಿ ನಗರದಲ್ಲೇ ಎಲ್ಲ ಇಂಥ ಸುವ್ಯವಸ್ಥಿತವಾದಂಥ ಕೂಡಲಿಕ್ಕೆ ಸ್ಥಾನ, ಎಲ್ಲ ಗ್ರಂಥ, ಪೀಠ, ಊಟ ತಿಂಡಿಗೆ ವ್ಯವಸ್ಥೆ ಅಲ್ಲಿ ಶಿಬಿರ ಸಲುವಾಗಿ ಹೇಳ್ತೈತಿ. ಇಲ್ಲಂತೂ ನಮ್ಮ ಮನೇಲಿ ಆಗತ್ತೆ. ಇಲ್ಲಿ ಈ ಪ್ರಕಾರ ಧರ್ಮದ ಲಾಭ ಆಗೋದಿಲ್ಲ ಅಂತೇಳಿ ಈಗ 15 ವರ್ಷದ ಹಿಂದಿನ ಮಾತಿದೆ ಅದು. ಹಾಗಾದ್ರೆ ಅದು ಇಂದರೆ ಯಾಕೆ ಬಂತು ಅಂದು ನಮ್ಗೆ ಅನ್ನಿಸ್ತಿದ್ರೂ ಇಂದರೆ ಯಾಕೆ ಬಂತು ಸತ್ಯ ಅನ್ನಿಸ್ತಾ ಇದೆಯೋ ಅಥವಾ ಇಲ್ಲ? ಕತ್ತಲೆ ಆಗುವುದರೊಳಗೆ ಈ ಕಾನನವನ್ನು ದಾಟಿ ಮನೆ ತಲುಪೋದು ಸಾಧ್ಯ ಇದೆಯೇನ ಅನ್ನೋ ವಿಕಲ್ಪ ಬರಲಿಲ್ಲ.
ಇನ್ನೇನು ಇಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲಲ್ಲ, ಇಡೀ ದಿವಸ ಹುಡುಕಿದೆ ಅಂಥೇಳಿ ವಿಕಲ್ಪ ಬರುತ್ತೆ. ಅವರ ಅಂತರಂಗದ ಪವಿತ್ರತೆ ಮತ್ತು ಧರ್ಮ ಜಿಜ್ಞಾಸೆಯನ್ನು ಒಂದಿಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ. ಅವರು ನಮ್ಮ ಪೂರ್ವಜರು, ನಾವು ಅವರದೇ ಪರಂಪರೆಯವರು. ನಮಗೇನು ಬೇಕಾಗಿದೆ? ಏನು ಬೇಕಾಗಿದೆ? ಬರೆಯವರೇ ಅವರದೇ ಪರಂಪರೆಯವರು. ವಿಕಲ್ಪನ ಬರ್ತಿರಲಿಲ್ಲ. 4 ಜನ ಇದ್ರೆ ಪರಸ್ಪರ ಇನ್ಯಾವಾಗ ನಿಮ್ಮಟ್ಟೋದು ಇನ್ನೆಲ್ಲ ನಮಗೆ ನಮ್ಮದು ಭಾಗ್ಯ ಇಲ್ಲಿ ಇವತ್ತು ಹೀಗಂತಿದ್ದರೆ ಇನ್ನೂ ಸಿಗಬಹುದ. ಕೊನೆಗೆ ಸೂರ್ಯಾಸ್ತ ಆಗೋದು 10 ನಿಮಿಷ ಇರುವೆಳೆದೊಳಗ ಆ ದಿಗಂಬರ ಮಹಾಮುನಿಯ ದರ್ಶನ ಆದ ನಂತರ ಅವರಿಗೆ ಮತ್ತು ಉಪದೇಶದ ಇಚ್ಛೆ ಇರ್ತಿರ್ಬೋದೇನ್ರಿ? ಏನಿರ್ತಿರ್ಬೋದು? ಇಷ್ಟು ಇಡೀ ದಿವಸ ಹುಡುಕಾಡಿದೆವು, ಒಂದು 4 ಮಾತು ಹೇಳಬೇಕಲ್ಲ ಇವ್ರು. ಹೇಳಿದ್ರೆ ಒಳ್ಳೇದು ಅನ್ನಿಸ್ತಿರ್ಬೋದೇನ್ರಿ? ಅಲ್ಲ, ಇಲ್ಲ. ನೋಡಿನ ಧನ್ಯದರ್ರಿ ಅವರ ಉಪದೇಶ ಸಿಕ್ಕಿತ, ಇಡೀ ದಿವಸದ ಶ್ರಮ ಪರಿಹಾರ ಆಯ್ತು. ಇನ್ನು ಮನೆಗೆ ಹೋಗ್ಲಿಕ್ಕೆ ನಿಶ್ಚಿಂತ ಇಲ್ಲ. ಆವಾಗ ಕೂಡ ಮನೆಗೆ ಹೋಗೋ ವಿಕಲ್ಪಿಲ್ಲ. ಹಾಗಾದ್ರೆ ಮನೆಗೆ ಬರ್ತಾರೆ ಇಲ್ಲ. ಬರುವ ಕಾರ್ಯ ಬೇರೆ ಇದೆ ರೀ, ವಿಕಲ್ಪದ ಕಾರ್ಯ ಬೇರೆ ಇದೆ. ವಿಕಲ್ಪ ಅನ್ಯದ್ರವ್ಯದ ಕಾರ್ಯ ಇದೆ, ಬರುವ ಕಾರ್ಯ ಅನ್ಯದ್ರವ್ಯ ಅಂತ ಇದೆ. ಶಾಸ್ತ್ರ ಅಂದರೆ ಈ ಬರೀ ಶಬ್ದ ಅಲ್ಲ, ಆ ಶಬ್ದದ ಹಿಂದೆ ಯಾವ ಭಾವ ಇದೆಯಲ್ಲ, ಪವಿತ್ರ ಭಾವ, ಜ್ಞಾತಃ ಸ್ವಭಾವದ ಕಡೆಗೆ ಕೊಂಡೊಯ್ಯುವಂಥ ಭಾವ, ಅದು ತಿಳಿಲಿಕ್ಕೆ ಬೇಕು. ಇಲ್ಲಿ ಶುಭ ಅಶುಭ ಕ್ರಿಯೆಗಳ ರೂಪದ ಯಾವ ಆಚರಣೆಯ ರೂಪ ಚಾರಿತ್ರವಿದೆ ಅದು ಮಾಡಲು ಯೋಗ್ಯವಿಲ್ಲ. ಅದೇ ಪ್ರಕಾರ ವರ್ಜ್ಯ ಮಾಡಲು ಕೂಡ ಯೋಗ್ಯವಿಲ್ಲವೆಂದು ಯಾರಾದರೂ ತಿಳಿಯುತ್ತಿದ್ದರೆ ಅವರಿಗೆ ತಿಳಿಸುವುದೇನೆಂದರೆ ವರ್ಜ್ಯ ಮಾಡಲು ಯೋಗ್ಯವಿದೆ. ಏಕೆಂದರೆ ವ್ಯವಹಾರ ಚಾರಿತ್ರವು ಆಗುತ್ತಿರುವಾಗ ಅದು ದುಷ್ಟವಿದೆ, ಅನಿಷ್ಟವಿದೆ, ಘಾತಕವಿದೆ. ಆದುದರಿಂದ ವಿಷಯ ಕಷಾಯಗಳ ಹಾಗೆಯೇ ಕ್ರಿಯಾರೂಪ ಚಾರಿತ್ರವು ನಿಷಿದ್ಧವಿದೆ ಎಂದು ಹೇಳುತ್ತಾರೆ. ಅವರು ಉಪದೇಶ ಹೇಳಲಿಲ್ಲ, ಈ ಕಡೆ ಸೂರ್ಯಾಸ್ತ ಆಗ್ತಿದೆ, ಈ ಮನೆ ತಲುಪೋದು ಯಾವಾಗ, ಹಾಗೆ ಮುಂದೆ ಮುಖ ಮಾಡಿ ಬಂದಿದ್ದಾರ್ರಿ. ಹಿಂದೆ ತಿರುಗಿ ಹೋಗುವ ದಾರಿಯದೇನೂ ಪತ್ತೆ ಇಲ್ಲ. ಅವ್ರು ಏನು ಮಾಡ್ತಿರಬಹುದು? ಅಲ್ಲೇ ಮುನಿರಾಜರ ಚರಣಾರವಿಂದದ ಹತ್ರ ಕೂತ್ರನೂ ಕೂಡಬಹುದಲ್ಲ ರಾತ್ರಿಯೆಲ್ಲ. ಮತ್ತು ಮುನಿರಾಜರ ಚರಣ ಸನ್ನಿಧಿಯೊಳಗೆ ಈ ಜೀವದ ಯಾವ ಸುರಕ್ಷತೆ ಇದೆಯಲ್ಲ ವಿಜಯನ, ಅದ ಜಗತ್ತಿನೊಳಗೆ ಅನ್ಯತ್ರ ಇದೆ. ದೇಶಭೂಷಣ ಕುಲಭೂಷಣರ ಮೇಲೆ ಉಪಸರ್ಗ ಆಗ್ತಿತ್ತಲ್ಲ, ಭಯಂಕರವಾದಂಥ ಚೀತ್ಕಾರ, ಗರ್ಜನೆ, ವಿಷಸರ್ಪಗಳ, ಹಿಂಸ್ರ ಪಶುಗಳ ರೂಪ ಧಾರಣೆ ಮಾಡಿ ಬರ್ತಿದ್ದ ದೈತ್ಯ ವೆಂಥರ ದೇವ. ಆವಾಗ ಸೀತೆ ಹೆದರಿ ನಡುಗಲಿಕ್ಕೆ ಆರಂಭ ಮಾಡಿ, ಆವಾಗ ರಾಮ ಲಕ್ಷ್ಮಣ ಏನು ಮಾಡ್ತಾರೆ? ಮುನಿರಾಜನ ಚರಣ ಸನ್ನಿಧಿಯೊಳಗೆ ಕೂರಿಸ್ತಾರೆ. ಅಲ್ಲಿ ಸುರಕ್ಷೆ. ಅದು ಅವಳಿಗೆ ಮಾತ್ರ, ಯಾವ ಜೀವಕ್ಕಾದ್ರೂ ಅಂಥ ಸುರಕ್ಷಿತ ತಾಣ ಪ್ರದೇಶ ಇನ್ನೊಂದು ಯಾವುದು? ರಕ್ಷ ರಕ್ಷ ಜನೇಶ್ವರ ಹೇಳಿದೆವು.
ಆದರೆ ನಮ್ಮದು ಶ್ರದ್ಧೆಯಲ್ಲಿದೆ. ಜಿನೇಶ್ವರ ನಮ್ಮ ರಕ್ಷಣೆ ಮಾಡ್ತಾನೆ ಅನ್ನೋದು ಶ್ರದ್ಧೆ ಇದೆ. ಹೇಳಿ ಬರ್ತವೆ ಅದನ್ನು ಅತ್ಯಂತ ಕೃತ್ರಿಮವಾಗಿ. ಭವದೊಳಗ ಜನ್ಮಾಂತರಗಳಲ್ಲಿ ನಿನ್ನದೇ ಆಶ್ರಯ ಇರಲಿ ಅಂತ ಹೇಳಿ ಹೇಳ್ಕೊಡ್ತೀವಿ. ಆದರೆ ಆ ಆಶ್ರಯ ನಮಗೆ ನಿಜವಾಗಿ ಆಂತರ್ಯದಿಂದ ಬೇಕಾಗಿದೆ, ಒಳಗಡೆ ನೋಡ್ಕೊಳ್ಳೋದು. ನಾವು ಹೇಳುವುದಕ್ಕೆ ಮತ್ತು ನಾವು ಮಾಡುವುದಕ್ಕೆ ನಮ್ಮ ಅಭಿಪ್ರಾಯಕ್ಕೆ ಎಷ್ಟು ಒಂದಕ್ಕೊಂದು ತಾಳ್ಮೆ ಇಲ್ಲ. ಹಾಗಾದರೆ ಇಂಥ ಪ್ರವೃತ್ತಿಯಿಂದ ನಮಗೆ ಈ ಜ್ಞಾನಿ ಮಹಾಪುರುಷರು ಹೇಳುವ ಮಾತು ತಿಳಿಯುವುದಾಗಲಿ ಅಥವಾ ಆ ಮಾತಿನ ಪ್ರಯೋಗ ಮಾಡುವಂಥ ಧೈರ್ಯ ಆಗಲಿ ಬರಬೇಕೇನ್ರಿ, ತಂದುಕೊಳ್ಳಬೇಕ್ರಿ ನಾವು. ಯಾಕೆ ಅಂತಂದ್ರೆ ಈ ಮಾತನ್ನು ತಿಳಿದುಕೊಳ್ಳುವ, ಈ ಮಾರ್ಗವನ್ನು ಕಂಡುಕೊಳ್ಳುವ ಉದ್ಯಮ ಮಾಡದೇ ಇದ್ದರೆ ಅನಂತ ಕಾಲದೊಳಗ ಮಾರ್ಗ ಹೀಗಿದೆ ಅಂಥೇಳಿ ತಿಳ್ಕೊಳ್ಳುವ ಯೋಗ್ಯತೆಯನ್ನು ಕಳ್ಕೊಂಡು ಬಿಡ್ತೀವಿ. ಭವಸಾಗರ ಮೇ ಖೋ ಜಾಯೇಗಾ ಇದರ ಅರ್ಥ ಏನಿದೆ? ಖೋ ಜಾಯೇಗಾ ಇದರ ಅರ್ಥ ನನ್ನ ಸ್ವರೂಪವನ್ನು ನಾನು ತಿಳಿದುಕೊಳ್ಳುವ ಅಥವಾ ರತ್ನತ್ರಯ ಮಾರ್ಗವೇ ಬಿಡುಗಡೆಯ ಮಾರ್ಗ ಇದೆ. ಆ ರತ್ನತ್ರಯ ನನ್ನ ಆತ್ಮನ ಆಶ್ರಯದಿಂದ, ನನ್ನ ನಿಜ ತತ್ವದ ಆಶ್ರಯದಿಂದ ಪ್ರಕಟವಾಗುವಂಥ ಪರ್ಯಾಯ ಇದೆ ಅನ್ನುವಷ್ಟು ಮಾತನ್ನು ಕೂಡ ತಿಳ್ಕೊಳ್ಳುವ ಯೋಗ್ಯತೆಯನ್ನು ಕಳ್ಕೊಂಡು ಬಿಡ್ತೀವಿ. ಖೋ ಜಾಯೇಗಾ ಅಂದ್ರೆ ನಾವು ಆ ಯೋಗ್ಯತೆಯನ್ನು ಕಳ್ಕೊಂಡು ಬಿಡ್ತೀವಿ. ನಮ್ಮ ಕೈ ತಪ್ಪಬೇಕು. ಈಗ ನಾವು ಈ ಮಾರ್ಗದ ವಿಶ್ವಾಸ, ಈ ಮಾರ್ಗದ ನಿರ್ಣಯ, ರಕ್ಷ ಜಿನೇಶ್ವರ ಅಂಥೇಳಿ ಏನು ಹೇಳಿದೆವು, ಆ ಪ್ರಕಾರದ ಆ ಶಬ್ದದ ನಿಜವಾದ ಭಾವ ನಮ್ಮಲ್ಲಿ ಉದಿತ ಆಗಿದೆಯನ್ನ, ಆಗೋದು ಅವಶ್ಯಕ ಇದೆ. ಯಾಕೆ ಅಂತಂದ್ರೆ ನಮ್ಮ ರಕ್ಷಣೆಯನ್ನು ಜಿನೇಂದ್ರ ಪ್ರಭುವನ್ನು ಹೊರತುಪಡಿಸಿ ಬೇರೆ ಯಾರೂ ಮಾಡೋ ಸಾಧ್ಯ ಇಲ್ಲ. ಹೆತ್ತ ತಾಯಿ ತಂದೆನೂ ಮಾಡೋ ಸಾಧ್ಯ ಇಲ್ಲ, ಮತ್ತು ಜನ್ಮ ಕೊಟ್ಟ ಮಕ್ಕಳಂತೂ ಮಾಡುವುದು ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೆ ಸ್ಪಷ್ಟ ಅನುಭವ ಇದೆ. ಇಂದಿನ ಮಕ್ಕಳಂತೂ ಕೇವಲ ಸ್ವಾರ್ಥ. ಯಾವ ಕಾಲದ ಮಕ್ಕಳಾದ್ರೂ ಹಾಗೆ. ಆದ್ರೂ ಕೂಡ ಯಾವ ಇಂದಿನ ಕಾಲದ ಮಕ್ಕಳಿರ್ತಿದ್ರು, ತಂದೆ ತಾಯಿಯ ಆಜ್ಞೆಯ ಪರಿಪಾಲನೆ ಮಾಡ್ತಿದ್ರು. ಇಂದ ಆಜ್ಞೆನೂ ಇಲ್ಲ, ತಂದೆ ತಾಯಿ ಅನ್ನೋ ಯಾವ ಪ್ರಕಾರದ ಒಂದು ಭಾವ ಮಕ್ಕಳ ಮನುಷ್ಯ. ಅದಕ್ಕೆ ಜಿನೇಂದ್ರ ಪ್ರಭುವನ್ನು ಹೊರತುಪಡಿಸಿ ರಕ್ಷಣೆ ಮಾಡೋರು, ಈ ಜೀವದ ರಕ್ಷಕರ ಬೇರೆ ಯಾರೂ ಇಲ್ಲ, ಯಾವ ಕಾಲದೊಳಗೆ ಇಲ್ಲ, ಯಾವ ಕ್ಷೇತ್ರದೊಳಗೆ ಇಲ್ಲ. ಯಾವ ಪತ್ನಿ, ಪುತ್ರ, ಮಿತ್ರ ಇದ್ದಾರೋ ಅವರೆಲ್ಲರೂ ಎಲ್ಲಿಯವರೆಗೆ ತಮ್ಮ ಸ್ವಾರ್ಥ ಸಾಧಿಸಲ್ಪಡ್ತಿದೆಯೋ ಅಲ್ಲಿಯವರೆಗೆ ಪ್ರೀತಿ ಮಾಡ್ತಾರೆ. ತಮ್ಮ ಸ್ವಾರ್ಥಕ್ಕೆ ಯಾವಾಗ ಪೋಷಣೆ ಸಿಗುವುದಿಲ್ಲವೋ, ತಮ್ಮ ಸ್ವಾರ್ಥ ಯಾರಿಂದ ಸಾಧಿಸಲ್ಪಡುವುದಿಲ್ಲವೋ ಅವರದ್ದು ಯಾವ ಕಾರ್ಯವನ್ನು ಯಾವ ಪತ್ನಿ, ಪುತ್ರ, ಮಿತ್ರ ಮಾಡುವ ಸಾಧ್ಯತೆ ಇಲ್ಲ. ಇದು ನಿಶ್ಚಿತ ಇದೆ. ನಾವು ಒಪ್ಪಿದ್ರೂ ಇದೆ, ಒಪ್ಪದೇ ಇದ್ರೂ ಇದೆ, ನೋಡಿದ್ರೂ ಇದೆ, ನೋಡದೇ ಇದ್ರೂ ಇದೆ, ಅದರದೇ ಪೋಷಣೆ ಮಾಡಿದ್ರೂ ಇದೆ, ಅದರ ವಿರೋಧ ಮಾಡಿದ್ರೂ ಇದೆ. ವಸ್ತು ಸ್ವರೂಪ ಹೀಗೆ. ಸುತದಾರ ಹೋಯ ಶೀಲ ಸಹ ಸ್ವಾರ್ಥಕ್ಕೆ ಹೈಭೀರಿ. ಸುಳ್ಳು ಹೇಳಿದ್ರು ಸಮ್ಯಕ್ ದೃಷ್ಟಿ ಪುರುಷರು. ಸಮ್ಯಕ್ ದೃಷ್ಟಿಯ ವಚನದೊಳಗ ಅಸತ್ಯತೆ ಇರೋ ಸಾಧ್ಯ ಇದೆ. ಮತ್ತು ಸಮ್ಯಕ್ ದೃಷ್ಟಿಯ ಮುಖಾರವಿಂದದಿಂದ ಹೊರಹೊರಟಂಥ ಇಂಥ ಸೂಕ್ತಿಗಳು ಏನಿದಾವೆ, ಈ ಸೂಕ್ತಿಗಳದ್ದ ಬರೇ ಪ್ರಾಮಾಣಿಕ ದೃಷ್ಟಿ
ದೃಷ್ಟಿಯಿಂದ ಅವಲೋಕನೆ ಮಾಡಿದರೆ ನಮ್ಮ ಜೀವನದೊಳಗೆ ಅದರ ಸತ್ಯತೆ, ಪರಮ ಸತ್ಯತೆ ಅತ್ಯಂತ ಸ್ಪಷ್ಟ ರೂಪದಿಂದ ಕಂಡು ಬರ್ತಿದೆ, ತಿಳಿದು ಬರ್ತಿದೆ. ಆದರೂ ಕೂಡ ನಮ್ಮನ್ನು ನಾವು ವಂಚಿಸ್ತಾ ಇರೋದ ನಿಜವಾಗಿ ಆಶ್ಚರ್ಯದ ಸಂಗತಿ. ಏಕೆಂದರೆ ವ್ಯವಹಾರ ಚಾರಿತ್ರವು ಆಗುತ್ತಿರುವಾಗ ಅದು ದುಷ್ಟವಿದೆ, ಅನಿಷ್ಟವಿದೆ, ಘಾತಕವಿದೆ. ಇಲ್ಲಿ ಬಂದದ್ದು ವಿಷಯ ಏನಿತ್ತು ಅಂತಂದ್ರೆ, ಅವರೇನು ಬಂದಿದ್ದಾರೆ 4 ಜನ 5-6 ಜನ ಏನು ಮುನಿರಾಜನನ್ನು ಹುಡುಕಿಕೊಂಡು ಇಡೀ ದಿವಸ ಕಾನನವನ್ನು ಸುತ್ತಿ ಸಾಯಂಕಾಲದ ಸಮಯದೊಳಗ ಮುನಿರಾಜರ ಚರಣಾರವಿಂದದ ಸಮೀಪಕ್ಕೆ ಬಂದಿದ್ದಾರೋ ಅವರ ಇಲ್ಲೇನು ವಿಚಾರ, ಇಲ್ಲಿಯ ಅನುಸಾರ ನಾವು ಅವರ ಬಗ್ಗೆ ಏನು ವಿಚಾರ ಮಾಡಬೇಕು ನೋಡ್ರಿ. ಈ ಮನುಷ್ಯ ಭವದವರೆಗೆ ನಾನಾ ಪ್ರಕಾರದ ಎದ್ದು ಬಿದ್ದು ಕಷ್ಟ, ಅನೇಕ ಪ್ರಕಾರ, ಏಳೋದ ಮತ್ತು ಬೀಳೋದ, ನಡಿಲಿಕ್ಕೆ ಆಗುವುದಿಲ್ಲ. ಈ ಪ್ರಕಾರದ ಒಂದು ಸನ್ನಿವೇಶಗಳನ್ನು ಅನಂತ 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 ಕಾಲದವರೆಗೆ ಎದುರಿಸ್ತಾ ಹಿಂದಾಗ್ತಾ ಅವುಗಳನ್ನು ಜಯಿಸ್ತಾ ಈ ಜೀವನದ ಸಂಧ್ಯಾಕಾಲದೊಳಗೆ ಮನುಷ್ಯ ಭವ ಪಡೆದಿದ್ದೇವೆ. ಜೀವನದ ಸಂಧ್ಯಾಕಾಲ ಇದು ಸಂಧ್ಯಾಕಾಲ ಇದೆ. ಸುಧಾತ ಅನಾದಿಯಿಂದ ನಿಗೋಧದಿಂದ ಹಿಡಿದ ನಮ್ಮ ಪಟ್ಟಂಥ ಪರಿಶ್ರಮ, ನಾವು ಬೆಳೆದಂಥ ಯಾವ ಒಂದು ಸನ್ನಿವೇಶ ಇದೆಯಲ್ಲ ಅದರ ಮಧ್ಯದೊಳಗ ಅದರ ದೀರ್ಘತೆಯನ್ನು ನೋಡಿದ ನಂತರ ಈ ಮನುಷ್ಯ ಭವ ಏನಿದೆ ಇಷ್ಟು ದೀರ್ಘ ಜೀವನದ ಸಂಧ್ಯಾಕಾಲ ಇದೆ. ಸಂಧ್ಯಾಕಾಲ ಇಲ್ಲಿ ಸಂಧ್ಯಾಕಾಲ ಅಂದ್ರೆ ಸಂಧಿ ಸಮಯ ಅಂತ. ಈ ಕಾಲದೊಳಗ ಈ ಮನುಷ್ಯ ಭವದೊಳಗ ನಮ್ದೇನೂ ಕಾರ್ಯ ಆಗಲಿಲ್ಲ ಅಂತಂದ್ರೆ ಬೇಕಾದ್ರೆ ಅದು ಸಾಯಂಕಾಲ ಆಗ್ತಿದೆ, ನಂತರ ಏನಾಗ್ತಿದೆ ಗಾಢ ಅಂಧಕಾರ. ಒಂದು ವೇಳೆ ಕಾರ್ಯ ಆಯಿತು ಅಂತಂದ್ರೆ ಇದ ಸುಪ್ರಭಾತ ಆಗ್ತಿದೆ, ಮುಂದೆ ಉಜ್ವಲವಾದಂಥ ಭವಿಷ್ಯ. ಯಾವುದು ಬೇಕೋ ಅದನ್ನು ನಾವು ಮಾಡ್ಕೊಳ್ಳೋದು. ಹಾಗಾದ್ರೆ ಅವರು ಮುನಿಯ ಸನ್ನಿಧಿಗೆ ಹೋಗಿರುವಂಥವ್ರ ಅವರೇನು ಮಾಡಿದ್ದಿರ್ಬೋದು, ಮಾತಾಡಿಕೊಂಡು ನೀವು ಹೋಗೋರಿದ್ರೆ ಹೋಗ್ರಿಪ್ಪ, ನಾನಂತೂ ಇಲ್ಲೇ ಇರ್ತೇನೆ, ಯಾವರೇ ಹೇಳಿದ್ದಿರ್ಬೋದೇನ? ಇಲ್ಲ, ಪ್ರತಿಯೊಬ್ಬರು ತಮ್ಮ ತಮ್ಮ ಅಂತರಂಗದ ಅನುಸಾರ ಅಲ್ಲೇ ಕೂಡ್ತಾರೆ. ಯಾವುದರ ಸಲುವಾಗಿ? ಇನ್ನೇನು ಮನೆ ದಾರಿ ನಮಗೆ ಗೊತ್ತಿಲ್ಲ ಅಂಥೇಳಿ ಕೂಡ್ತಾರೆ. ಇನ್ನು ಕತ್ತಲಾಯಿತು, ಕಾಡು ಮೃಗಗಳ, ವಿಷ ಸರ್ಪಗಳ, ವಿಷ ಜಂತುಗಳಾದ ಅವುಗಳಿಂದ ಹೇಗೆ ತಪ್ಪಿಸಿಕೊಳ್ಳೋದ, ನಾವು ಬರುವಾಗ ಬ್ಯಾಟ್ರಿನೂ ತರಲಿಲ್ಲ, ಇದೆಲ್ಲ ವಿಚಾರ ಮಾಡಿದ್ದಿರ್ಬೋದು. ಇಲ್ಲ, ಇದು ನಿಧಿ ಸಿಕ್ಕಿತಲ್ಲ, ಇದನ್ನು ಬಿಟ್ಟು ಹಿಂಗೆ ಹೋಗೋದು. ಹಂಗೆ ಅವರಿಗೆ ಅನಿಶ್ ಅಲ್ಲೇ ಬಂದರು. ಮತ್ತು ಬೆಳಿಗ್ಗೆ ಹೋಗೋಣ ಏನೋ ಮನೆಗೆ ಅಂತ ಹೇಳಿ ಯಾರೂ ಪರಸ್ಪರ ಮಾತಾಡಲಿಕ್ಕಿಲ್ಲ. ಮಾತಾಡೋದು ಸಾಧ್ಯ ಇಲ್ಲ ಆತ್ಮಾರ್ಥಿ ಇದ್ದರೆ. ಮತ್ತು ಒಬ್ಬ ಆತ್ಮಾರ್ಥಿ ಇದ್ದಾನೆ, 4 ಜನ ಆತ್ಮಾರ್ಥಿ ಇಲ್ಲ. ಆದ್ರೂ ಹೊರಗಿಂದನೇ ಅವರಿಗೆ ರುಚಿ ಅನ್ನಿಸ್ತಿದೆ. ಅಂಥವ್ರು ಏನು ಮಾಡಿದ್ದಿರ್ಬೋದು, ಅವನನ್ನು ಕೇಳುವ ಧೈರ್ಯ ಇಲ್ಲದ ತಮ್ಮಷ್ಟಕ್ಕೆ ತಾವು ಹೋಗಿದ್ದಿರ್ಬೋದು. ಹೌದು ಅಥವಾ ಇಲ್ಲ? ಅವನನ್ನು ಕೇಳುವ ಧೈರ್ಯ ಹಾಗಿರೋದ್ರೆ ಎಲ್ಲಿ ಹೊಂಟ್ರಿ ನಾನು ಬರ್ತೇನಿಲ್ಲ ಅಂಥೇಳಿ ಅವ್ನು ಹೇಳೋದು ಸಾಧ್ಯ ಇಲ್ಲ. ಯಾಕಂದ್ರೆ ಅವನಿಗೆ ಅಂಥ ಒಂದು ಅಪೂರ್ವ ನಿಧಿ ಸಿಕ್ಕಿದೆ ಅಲ್ಲ. ಹಾಗಾದ್ರೆ ನಾವು ದೀಕ್ಷಾ ತಗೊಂಡಿರ್ಬೋದೇನ? ಅರೆ, ಅಲ್ಲಿ ಇರುವ ಸಲುವಾಗಿ ದೀಕ್ಷಾ ತಗೊಳ್ಳೋದು ಅವಶ್ಯಕ ಇದೆ. ಮುನಿರಾಜನ ಹತ್ರ ಇರೋ ಸಲುವಾಗಿ ದೀಕ್ಷಾ ತಗೊಳ್ಳೋದು ಅವಶ್ಯಕ ಇದೆ ಅಂದರೆ 1 ದಿವಸ 2 ದಿವಸ ಕೂತವ್ ಮತ್ತೆ ಪುನಃ ಬಂದರೂ ಬರ್ಬೋದ್ರಲ್ಲೇ ಮನೆಗೆ. ದೀಕ್ಷಾ ತಗೊಂಡ್ರು ತಗೋಬಹುದ್ರಿ, ಅಲ್ಲೇ ಉಳಿದ್ರು ಉಳಿಬಹುದ್ರಿ. ದೀಕ್ಷಾ ತಗೊಳ್ಳೋದ 4-6 ವರ್ಷ ಹಾಗೇ ಇರಬಹುದು. ಇದು ಹೀಗೆ ಅಂಥೇಳಿ ನಿಯಮ ಇದೆ. ಧರ್ಮ ಸಹಜ ಇರ್ತಿದೆ, ಸ್ವಾಭಾವಿಕ ಇರ್ತಿದೆ. ಅದರೊಳಗೆ ಇಲ್ಲಿದ್ದ ನಂತರ ಪ್ರತಿಮಾರಿ ತಗೊಳ್ಬೇಕು, 7ನೇ ಪ್ರತಿಮಾ ತಗೊಳ್ಬೇಕು, ಕ್ಷುಲ್ಲಕ ದೀಕ್ಷಾ ತಗೊಳ್ಬೇಕು, ಇದು ಯಾವ ಮಾತು ಇರುತ್ತೆ? ಮುನಿಗಳ ಸಾನ್ನಿಧ್ಯದೊಳಗೆ ಇರ್ಲಿಕ್ಕೆ ಯಾವುದೇ ಆತಕ್ಕೆ ಏನು ಬೇಕ್ರಿ? ಆಹಾರ ಬೇಡ? ಜೀವನ ನಡಿಬೇಕಾದ್ರೆ ಆಹಾರ ಬೇಕು ಅಥವಾ ಬೇಡ್ರಿ? ನಿಜವಾಗಿ ಆತ್ಮಾರ್ಥಿಗೆ ಆಹಾರದ ಚಿಂತೆ ಇರಬಹುದೇನ? ನಾವು ಒಂದಿಷ್ಟು ಪ್ರಾಮಾಣಿಕ ರೂಪದಿಂದ ವಿಚಾರ ಮಾಡೋದಿದೆ ರೀ. ನಮ್ಮ ಜ್ಞಾನದ
ಯಾವ ಯಥಾರ್ಥ ಸಾಮರ್ಥ್ಯ ಇದೆಯಲ್ಲ ಅದರ ಮೂಲಕ ವಿಚಾರ ಮಾಡೋದಿದೆ. ಇಂದು ಅಜ್ಞಾನದಿಂದ ಅಥವಾ ಅನಾದಿ ಮಿಥ್ಯಾತ್ವದಿಂದ ಏನದ ಮಲಿನ ಆಗ್ತಾ ಇದೆ ಅಂಥ ಜ್ಞಾನದಿಂದ ವಿಚಾರ ಮಾಡೋದಿಲ್ಲ. ಜ್ಞಾನದ ಯಾವ ನೈಜ ಸಾಮರ್ಥ್ಯ ಇದೆಯಲ್ಲ ಅದರಿಂದ ವಿಚಾರ. 4 ದಿವಸ 8 ದಿವಸ ಕಳೆದ ನಂತರ ಅವನು ಅಲ್ಲೇ ಸಲ್ಲೇಖನ ವ್ರತ ತಗೊಳ್ಬೇಕಾಗಿಲ್ಲ. ಸ್ವಾಭಾವಿಕವಾಗಿ ಆರಾಧನೆ ಮಾಡ್ತಾ 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 ಸಂಸಾರ ಶರೀರ ಭೋಗಗಳ ವಿಸ್ಮರಣೆ ಮಾಡ್ತಾ 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 ಅವನ ದೇಹ ವಿಯೋಗದ ಪ್ರಸಂಗ ಬಂದ್ರೂ ಆಗಿರ್ದಿರ್ಬೋದು. ಎಷ್ಟೋ ಜೀವಗಳಂತಕ್ಕೆ ದೇಹ ವಿಯೋಗ ಆದ ನಂತರ ಮೇಲೆ ಹೋಗವ ಅವನಿಯಮದಿಂದ ವಿಮಾನವಾಸಿ ಆಗ್ತಾನೆ. ಹೌದು ಅಥವಾ ಇಲ್ಲ? ಮುಂದೇನು ಮಾಡ್ತಾನೆ? ತೀರ್ಥಂಕರರ ಸಮವಸರಣಕ್ಕೆ ಹೋಗ್ತಾನೆ. ಮುಂದೇನು ಮಾಡ್ತಾನೆ? ದಿವ್ಯಧ್ವನಿಯನ್ನು ಆಲಿಸ್ತಾನೆ. ಮುಂದೇನು ಮಾಡ್ತಾನೆ? ಆತ್ಮನ ಅನುಭೂತಿ ಮಾಡಿಕೊಳ್ತಾನೆ. ಮುಂದೇನು ಮಾಡ್ತಾನೆ? ಮೋಕ್ಷ ಮಾರ್ಗದೊಳಗೆ ಸಾಗುತ್ತಾ ಇರ್ತಾನೆ. ಅಷ್ಟೇ ಇದೆ, ಮುಂದೇನಿದೆ? ಸ್ವಭಾವದ ಅವಲಂಬನೆಯೊಳಗ ಅನಾದಿ ಕಾಲದ ದುಃಖದ ನಾಶ ಮಾಡ್ತಾ ಇರ್ತಾನ್ರಿ ನಿರಂತರ. ಸ್ವಭಾವದ ಅವಲಂಬನೆ ದೇವಗತಿಯೊಳಗ ಮೂಲ ಅವನ ಹೆಸರೇನಿದೆ? ಆತ್ಮಾರ್ಥಿ ಅಂತ ಹೇಳಿದಾರೆ. ಅವನಿಗೆ ಬೇಕಾದದ್ದು ಏನ? ಆಹಾರ ಅಲ್ಲ, ವೈಭವ ಅಲ್ಲ, ನಂದೀಶ್ವರ ದ್ವೀಪಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಸುತ್ತಾಡ್ಬೇಕು, ಅಕೃತ್ರಿಮ ಜಿನಾಲಯಕ್ಕೆ ಹೋಗ್ಬೇಕು. ಅರೆ ಹೋಗ್ತಿರ್ಬಹುದ್ರಿ, ಅವ ವ್ಯವಸ್ಥೆ ಇದೆನೋ ಅವನ ಹತ್ರ, ಹೋಗ್ತಿರ್ಬಹುದು. ಹೋಗೋದನ್ನೇ ಇಲ್ಲ ಹೀಗಿಲ್ಲ. ಹೋಗೋ ಸಲುವಾಗೇನ ಅವನು ತನ್ನ ಜೀವನವನ್ನ ವಿನಿಯೋಗ ಮಾಡ್ತಾನೆ, ಹೀಗೂ ಇಲ್ಲ. ಹಾಗಾದರೆ ಹಾಗಿದೆ ಆಂತರ್ಯದೊಳಗೆ ಉದ್ಯಮಶೀಲ ಇರುವೊಳಗ ಬಾಹ್ಯದಲ್ಲಿ ಅದಕ್ಕೆ ಯೋಗ್ಯವಾದಂಥ ನಿಮಿತ್ತಗಳಿಗೆ ಕೂಡ ನಾವು ಪ್ರಾಪ್ತ ಆಗ್ತಿರ್ಬೋದಲ್ಲ, ಸ್ವಯಮೇವರೇ. ಇದೆಲ್ಲ ಸಹಜ ಆಗುವಂಥ ಕಾರ್ಯ ಇದೆ. ನಾವು ಈ ತುಚ್ಛವಾದಂಥ ಪರಪದಾರ್ಥದ ದೇಹದ ಜೊತೆಗಿನ ಯಾವ ಆಸಕ್ತಿ ಬುದ್ಧಿ, ಅಪನತ್ವ ಬುದ್ಧಿ ಇದೆಯಲ್ಲ, ಅದನ್ನು ನಾವು ಕತ್ತರಿಸಿದ್ದೇ ಆದ್ರೆ, ಅದನ್ನು ನಾವು ಸ್ವಲ್ಪ ಸ್ವಲ್ಪ ವಿಸ್ಮರಣೆ ಮಾಡಿದ್ದೇ ಆದ್ರೆ, ಕೇವಲ ಉಪಶಮಗೊಳಿಸಿದ್ದೇ ಆದ್ರೆ ಅದಕ್ಕಿಂತ ಹೆಚ್ಚಿಂದ ಒಳ್ಳೆಯದನ್ನ ಸಿಗ್ತಿದೆ. ಇದು ಜಿನವಾಣಿಯ ಪ್ರಮಾಣ ಇದೆ ರೀ. ಅದಕ್ಕೆ ನಾವು ಎಷ್ಟು ಈ ತುಚ್ಛ ಇಹಲೋಕದ ಭೋಗಾದಿಗಳನ್ನು ಎಷ್ಟು ಅಲಕ್ಷ್ಯ ಮಾಡ್ತೇವೆಯೋ ಅಷ್ಟಷ್ಟು ನಮಗ ಇದಕ್ಕಿಂತ ಉಚ್ಚ ಅವಸ್ಥೆಯ ಪ್ರಾಪ್ತಿ ಆಗುವಂಥದ್ದನ್ನು ಬಂಧ ಆಗ್ತಿದೆ. ಆದ್ರೆ ನಮಗೆ ಅದನ್ನು ತುಚ್ಛ ಬರೇ ಮುಂದಿನ ಇದಕ್ಕಿಂತ ಒಳ್ಳೆಯದು ಸಿಗಲಿ ಅನ್ನುವ ದೃಷ್ಟಿಯಿಂದಲ್ಲ, ಆದ್ರೆ ಆತ್ಮಲಾಭದ ಸಲುವಾಗಿ ನಾನು ಸರ್ವಶ್ರೇಷ್ಠನಿದ್ದೇನೆ, ನಾನು ವಿಶ್ವದೊಳಗೆ ಅದ್ವಿತೀಯ ಪದಾರ್ಥ ಇದ್ದೇನೆ ಅನ್ನೋದರ ಕಡೆಗೆ ನಮ್ದು ಒಂದು ವೇಳೆ ರುಚಿ ಜಾಗೃತ ಆಯಿತು ಅಂತಂದ್ರೆ ಬಾಹ್ಯದೊಳಗೆ ಇದಕ್ಕಿಂತ ಉತ್ಕೃಷ್ಟವಾದಂಥ ಸನ್ನಿವೇಶಗಳು ಸಿಗ್ತವೆ. ಆಂತರ್ಯದ ಸಾಧನೆಗೆ ಅನುಕೂಲವಾಗುವಂಥ ನಿಮಿತ್ತಗಳು ಕೂಡ ಸಿಗ್ತವೆ. ಆದ್ರೆ ಆ ನಿಮಿತ್ತಗಳ ಸಿಗದೇ ಇದ್ದರೆ ಕಾರ್ಯ ನಿಲ್ಲುತ್ತಿದೆ ಈಗಂತೂ ಮಾತ್ರ ಇಲ್ಲ. ಅದಕ್ಕೆ ದುಷ್ಟಿ ಇದೆ, ಅನಿಷ್ಟಿ ಇದೆ, ಘಾತಕಿದೆ, ಇವು ಶಬ್ದ ಏನದವಲ್ಲ, ಏನು ಆತ್ಮಾರ್ಥಿ ಜೀವನಗಳ ಸಾಕ್ಷಾತ್ ಮುನಿ ರೂಪದ ನಿಧಿಯನ್ನು ಪ್ರಾಪ್ತ ಮಾಡಿಕೊಂಡ್ರು ಅವರಿಗೆ ಇವು ದುಷ್ಟ ಅನಿಷ್ಟ ಅನಿಸಿದಾವ ಅಂತೇಳಿನ ಮನೆಯ ತ್ಯಾಗ ಹೇಗೆ ಮಾಡಿ ಬಂದಿದ್ರು, ಇಡೀ ದಿವಸ ಹಸಿವೆ ಮೊದಲಾದವುಗಳನ್ನ ಯಾವ ಪ್ರಕಾರ ಅಲಕ್ಷ್ಯ ಮಾಡಿದ್ರು, ಆ ಪ್ರಕಾರ ಆ ಮುನಿರಾಜರ ಸಂಯೋಗ ಏನು ಲಭಿಸ್ತೋ ಅದನ್ನು ಕೂಡ ಅಲಕ್ಷ್ಯ ಮಾಡಿ ಮುನಿರಾಜರು ಏನು ಮಾಡ್ತಾ ಇದ್ದಾರೋ ಅದನ್ನು ಮಾಡುವಂತಹ ಕಾರ್ಯವನ್ನ ಆ ಆತ್ಮಾರ್ಥಿ ಜೀವನಗಳು ಮಾಡಿ ನಮಗೂ ಅದನ್ನೇ ಮಾಡೋದು. ಏನು ಮಾಡಿದ್ರೆ ಯಾವ ಪ್ರಕಾರ ಆ ಮನೆ ಮೊದಲಾದವನ್ನ ಬಿಟ್ಟು ಬಂದಿದ್ರು, ಹಸಿವೆ ಬಾಧೆ ಆ ಗಮನದ ಆಯಾಸ ಇವುಗಳನ್ನೆಲ್ಲ ಅಲಕ್ಷ್ಯ ಮಾಡಿದ್ರು, ಆ ನಿಧಿಯನ್ನ ಪ್ರಾಪ್ತ ಮಾಡಿಕೊಂಡ ಕ್ಷಣಕಾಲ ತೃಪ್ತಿಯ ಅನುಭವ ಮಾಡಿದರು. ನಂತರ ಆ ಸಂಯೋಗದ ಲಕ್ಷ್ಯವನ್ನು ಕೂಡ ಬಿಟ್ಟ ಆ ಮುನಿ ಭಗವಂತರ ಆ ಆತ್ಮಾರಾಧಕ ವೀತರಾಗಿ ಸಂತರ ಒಳಗಡೆ ಏನು ಆಸ್ವಾದ ಮಾಡ್ತಾ ಇದ್ದಾರೋ ಅಂಥ ಆಸ್ವಾದದ ಸಲುವಾಗಿ ಪ್ರಯತ್ನದೊಳಗೆ ಒಂದಾದರೂ ಮತ್ತು ಯಶಸ್ವಿ ಕೂಡ.
ನಮಗೂ ಕೂಡ ಅದನ್ನೇ ಮಾಡುವುದಿದೆ. ಇದು ಘಾತಕ ಇದೆ, ದುಷ್ಟ ಇದೆ, ಅನಿಷ್ಟ ಇದೆ. ಆದ್ರೆ ಈ ಜಿನವಾಣಿ ಯಾವ ಮೋಕ್ಷ ಹೇತುವನ್ನು ತಿರೋಧಾನ ಮಾಡುವಂತಹ ಭಾವದ ನಿಷೇಧ ಹೇಳ್ತಾ ಇದೆಯೋ ಅದರದ ನಿಷೇಧ ನಮಗ ಸ್ವಯಮೇವ ಆತ್ಮಸ್ವರೂಪದ ಮಹಿಮೆಯ ಮೂಲಕ ಆ ಮಹಿಮೆನೂ ಬಿಟ್ಟು ಹೋಗಿ ಆತ್ಮಸ್ವರೂಪದ ಅನುಭೂತಿಯ ಸಮಯ ಪ್ರಾಪ್ತ ಮಾಡಿಕೊಳ್ಳುತ್ತಿದೆ. ಜಿನವಾಣಿ ಲಭಿಸುವುದ ಆ ಜಿನಮುನಿ ಲಭಿಸುವಷ್ಟೇ ಕಠಿಣ ಇದೆ. ಯಾವುದೋ ಭಾಗ್ಯದಿಂದ ಲಭಿಸಿದ್ದಿದೆ ನಮ್ಗೆ. ಹಾಗಾದ್ರೆ ಇಲ್ಲಿ ಬಂದ ನಂತರ ಏನ್ ಮಾಡೋದಿದೆ? ಸಂತುಷ್ಟ ಆಗೋದಿದೆಯೋ ಅಥವಾ ಮತ್ತೆ ಎಲ್ಲಿದ್ದೀವೋ ಅಲ್ಲಿ ಹೋಗೋದಿದೆ? ಹೇಳ್ರಿ ನೋಡೋಣ. ಅವರೇನು ಮಾಡ್ರಿ? ಮತ್ತೆ ಮನೆಗೆ ಮರಳಿ ಹೋಗಲಿಲ್ಲ. ಅವರ ಮುನಿರಾಜರ ಶಿಖರು ಯಾವುದರ ಸಲುವಾಗಿ ಇಡೀ ದಿವಸ ಕಾನನವನ್ನೆಲ್ಲ ಸುತ್ತಿದ್ದರೋ, ಗುಹೆಗಳನ್ನ ಪಕ್ಕ ನೋಡಿದ್ದರೋ, ಆ ಮುನಿರಾಜರ ಪ್ರತ್ಯಕ್ಷ ಸಿಕ್ಕ ನಂತರ ಅವರದ ಮಹಿಮೆ ಮಾಡ್ತಾ ಕೂತರೋ ಅಥವಾ ಅವರ ಮಹಿಮೆ ಅಂತೂ ಪೂರ್ಣ 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 ಅಂಗುಷ್ಟದಿಂದ ನೆತ್ತಿಯವರೆಗೆ ಏನು ಆತ್ಮ ಪ್ರದೇಶ ಹರಡಿದವೆಯೋ ಅಲ್ಲೆಲ್ಲ ಅವರ ಮಹಿಮೆ ವ್ಯಾಪಿಸ್ತು. ನಂತರ ಏನಾಯ್ತು? ನಂತರ ಆ ಇಡೀ ದಿವಸದ ಶ್ರಮನೂ ಮರೆತು ಹೋಯಿತು, ಮನೆಯ ಮೊದಲಾದವಂತೂ ಮರ್ತನ ಹೋಗಿದ್ದು, ಈ ನಿಧಿಯನ್ನು ಕೂಡ ಮರೆತು ಹೋಗಿ ಈ ನಿಧಿ ಯಾವುದರ ಸಲುವಾಗಿ ಅಪೇಕ್ಷಿತ ಇತ್ತೋ ಅದರೊಳಗೆ ಒಂದಾಗಿ ಹೋದಲ್ಲಿ ಸಮಸ್ತ ಆತ್ಮಾರ್ಥಿ ಜೀವಗಳು ಕಾಲ ಕಾಲಕ್ಕೆ ಇದೇ ಕಾರ್ಯ ಮಾಡ್ತಾರೆ. ಈ ನಿಮಿತ್ತಕ್ಕ ಅನ್ಯ ಪದಾರ್ಥಗಳನ್ನೆಲ್ಲ ಅಲಕ್ಷ್ಯ ಮಾಡಿ ಇದನ್ನು ಮುಖ್ಯ ಮಾಡುವುದು. ಇದು ಉಪಲಬ್ಧ ಆದ ನಂತರ ಇದರದೇ ಮಹಿಮೆ ಮಾಡುವುದಿಲ್ಲ, ಮತ್ತೆ ಪುನಃ ಇದನ್ನು ಬಿಟ್ಟುಕೊಟ್ಟು ಅದರಲ್ಲೇ ಹೋಗೋದಂತೂ ಇಲ್ಲವೇ ಇಲ್ಲ. ಹೀಗಾದರಣ ಕಲ್ಯಾಣ ಮಾರ್ಗಗಳು ಉಪಲಬ್ಧ ಆಗೋದಿದೆ, ಸಿಗೋದಿದೆ. ಇಲ್ದಿದ್ರೆ ನಾವು ಹಿಡಿದದ್ದಾಯ್ತು ಬಿಟ್ಟದ್ದಾಯ್ತು, ಹಿಡಿದದ್ದಾಯ್ತು ಬಿಟ್ಟದ್ದಾಯ್ತು, ಹಿಡದೇ ಇಲ್ಲ, ಹಿಡಿದ ಹಾಗೆ ನಾಟಕ ಹಿಡಿಯುವ ಪ್ರಯತ್ನ ಮಾಡಿದೆವು ಅಂಥೇಳಿ ನಮ್ಮಷ್ಟಕ್ಕೆ ನಮಗೆ ಅನ್ನಿಸ್ತಿದೆ. ಆದ್ರೆ ಒಂದು ಸಲ ನಾವು ಅದನ್ನು ಬಿಟ್ಟು ಇದನ್ನು ಹಿಡಿಯುವ ಪ್ರಯತ್ನ ಮಾಡಿದ್ದೇ ಆದ್ರೆ ಇದನ್ನು ಸಹಜವಾಗಿ ಬಿಟ್ಟ ನಮ್ಮ ಸ್ವಭಾವದ ಗ್ರಹಣ ನಾವು ಮಾಡೋದು ಸಾಧ್ಯ ಇದೆ. ಇದುವೇ ಈ ಕಲಶದ ಸಾರ ಇದೆ. ಮತ್ತು ಪುನಃ ನಾಳೆ